ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಎಲ್ಲಿ ನೋಡಿದರೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ನೈಸ್ ಟೋಲ್ಗೆ ಸಂಬಂಧಪಟ್ಟಂತೆ ಆ ಟೋಲ್ ಪೇ ಮಾಡಬೇಕಾ ಮಾಡಬಾರ್ದಾ ಎಂಬುವಂತಹ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಕೆಲವರು ಜವಾಬ್ದಾರಿಯುತ ಅಧಿಕಾರಯುತ ಸ್ಥಾನದಲ್ಲಿ ಇರುವಂತಹವರು ಕೂಡ ಸಂಪೂರ್ಣ ಸತ್ಯವನ್ನು ಸರಿಯಾಗಿ ಸಾರ್ವಜನಿಕರ ಮುಂದೆ ಇಡದೆ ಅಲ್ಪ ಮಾಹಿತಿಗಳನ್ನು ಕೊಟ್ಟು ಸಾರ್ವಜನಿಕರಲ್ಲಿ ಗೊಂದಲಗಳನ್ನು ಉಂಟು ಮಾಡಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಒಂದು ಸಂದರ್ಭಗಳು ಸೃಷ್ಟಿಯಾಗೋಗಿದೆ. ಈ ವಿಚಾರದಲ್ಲಿಯೂ ಕೂಡ ಹಾಗೆ ಆಗಿದೆ. ಕೆಲವು ವಕೀಲರು ಅಂತ ಅನಿಸಿಕೊಂಡವರು ಕೂಡ ಜವಾಬ್ದಾರಿಯುತವಾಗಿ ಸತ್ಯಾಂಶಗಳನ್ನು ಅರಿತು ಸಾರ್ವಜನಿಕರ ಮುಂದೆ ಇಡುವಲ್ಲಿ ವಿಫಲರಾಗಿದ್ದು ಕೇವಲ ಒನ್ ಸೈಡ್ ವಿಷಯವನ್ನು ಮಾತ್ರ ಹೇಳಿ ಯಾವುದೋ ಬೇಳೆಗಳನ್ನು ಬೇಯಿಸಿಕೊಳ್ಳುವಂತಹ ಪ್ರಯತ್ನ ಕಂಡು ಬರ್ತಾ ಇದೆ. ಸೊ ಇದರಿಂದ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನು ಕೊಡಬೇಕು, ಸತ್ಯಾಂಶಗಳು ತಿಳಿಯಬೇಕು. ನೈಸ್ ಟೋಲು ಕಟ್ಟಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೋರ್ಟ್ ನಿಜವಾಗಿಯೂ ಕಟ್ಟಬೇಡ ಅಂತ ಹೇಳಿಬಿಟ್ಟಿದೆಯಾ, ಆ ರೀತಿಯಾಗಿ ಆದೇಶ ಮಾಡಿದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಪೂರ್ತಿಯಾಗಿ ನೋಡಿ. ಸೆಂಟ್ರಲ್ ಮಿನಿಸ್ಟರು ಕುಮಾರಸ್ವಾಮಿ ಅವರು ಟೋಲನ್ನ ನೀವು ಯಾರು ಕಟ್ಟಬೇಡಿ, ಹೈಕೋರ್ಟ್ ಆರ್ಡರ್ ಆಗ್ಬಿಟ್ಟಿದೆ ಅಂತ ಹೇಳಿದ್ದೆ ತಡ ಎಲ್ಲರೂ ಹೋಗಿ ಈ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗಳ ಹತ್ರ ಹೋಗಿ ಅಥವಾ ಇನ್ನೆಲ್ಲೋ ಟೋಲ್ಗಳ ಹತ್ರ ಹೋಗಿ ಎಲ್ಲ ಕಡೆ ಅಲ್ಲಿ ನಿಂತ್ಕೊಂಡು ನಾವು ಕಟ್ಟೋದಿಲ್ಲ ಅಂತ ಹೇಳಿಬಿಟ್ಟು ಗಲಾಟೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ಸಮಸ್ಯೆಗಳನ್ನು ಮಾಡಿಕೊಳ್ಬೇಡಿ. ಹೈಕೋರ್ಟು ಖಂಡಿತವಾಗಿಯೂ ನೀವು ನೈಸ್ ಟೋಲನ್ನು ಕಟ್ಟಬೇಡಿ ಅಂತ ಹೇಳಿ ಆದೇಶವನ್ನು ಮಾಡಿಯೇ ಇಲ್ಲ. ನಾನು ಆ ಆದೇಶದ ಒಂದು ಕಾಸ್ಟೇಟಲ್ ಪ್ರತಿಯನ್ನು ಕೂಡ ನಿಮ್ಮ ಗಮನಕ್ಕೆ ನೋಡಿ ಇಲ್ಲಿ ಹಾಕಿರ್ತೇನೆ. ಏನು ಆ ಕೋರ್ಟು ಹೇಳಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತೇನೆ. ಯಾಕೆ ಈ ರಾಜಕೀಯ ದೊಂಬರಾಟಗಳು, ಯಾಕೆ ಸಾರ್ವಜನಿಕರಲ್ಲಿ ಈ ಗೊಂದಲಗಳನ್ನು ಸೃಷ್ಟಿ ಮಾಡುವಂತಹ ರಾಜಕೀಯಗಳು, ಇಷ್ಟು ಕೀಳುಮಟ್ಟದ ರಾಜಕೀಯಗಳು ಮಾಡಬೇಕೆ ಅಥವಾ ಸ್ವಂತ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಸಾರ್ವಜನಿಕರ ಸಮಯಗಳನ್ನು ವ್ಯರ್ಥ ಮಾಡುವುದರಲ್ಲಿ ಅರ್ಥ ಇದೆಯಾ? ಇಂತಹ ಒಂದು ನಾಯಕರುಗಳನ್ನು ಅಥವಾ ವೃತ್ತಿಗಳಲ್ಲಿ ಇದ್ದು ಹೇಳಿಕೆಗಳನ್ನು ನೀಡುವಂತಹವರನ್ನು ನಾವು ಅನುಸರಣೆ ಮಾಡಬೇಕಾ ಅನ್ನೋದನ್ನು ಕೂಡ ನೀವು ತೀರ್ಮಾನವನ್ನು ಮಾಡಿ. ನೋಡಿ, ಈ ಒಂದು ನೈಸ್ ಟೋಲ್ ಅನ್ನುವುದರ ಪರಿಕಲ್ಪನೆ ಯಾವಾಗ ಬಂತು ಅನ್ನೋದನ್ನು ಮೊದಲು ಹೇಳಿಬಿಡ್ತಾನೆ. ಈ ಒಂದು ಪರಿಕಲ್ಪನೆ JDSನ ಮುಖ್ಯಸ್ಥರಾಗಿರ್ತಕ್ಕಂತಹ ದೇವೇಗೌಡರವರು ಈ ಒಂದು ಐಡಿಯಾವನ್ನು ಪರಿಕಲ್ಪನೆಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ 1995ರಲ್ಲಿ. ಸೊ ಬ್ರೈನ್ ಚೈನ್ ಅವ್ರದ್ದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು 1996ರಲ್ಲಿ ಈ ಒಂದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಕರಾರನ್ನು ರಚನೆಯನ್ನು ಮಾಡ್ತಾರೆ 1996ರಲ್ಲಿ. ತದನಂತರ JH ಪಟೇಲ್ರವರ ಅಧಿಕಾರ ಅವಧಿಯಲ್ಲಿ 1997ರಲ್ಲಿ ದಿನಾಂಕ 3 ಏಪ್ರಿಲ್ರಲ್ಲಿ ಈ ಒಂದು FWA ಅಗ್ರಿಮೆಂಟ್ಗೆ ಸೈನನ್ನು ಮಾಡಲಾಗುತ್ತೆ. ಈ ಸೈನ್ ಮಾಡುವಾಗ ಯಾರ್ಯಾರಿಗಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥ ಇಲಾಖೆಯಾಗಿರ್ತಕ್ಕಂಥ KIADB ವರ್ಸಸ್ ನೈಸ್ ಕಂಪನಿ. ನೈಸ್ ಅಂದರೆ ಯಾವುದು? ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್, ನೈಸ್ ಅಂತ ಹೇಳಿ ಕರೀತಾರೆ. ಇದರ ಮುಖ್ಯಸ್ಥರಾದಂತಹ ಕೇಣಿ ಇವರ ನಡುವೆ ಈ ಒಂದು ಕರಾರು ಏರ್ಪಡುತ್ತೆ 1997ರಲ್ಲಿ. ಈ ಕರಾರಿನಲ್ಲಿ ಏನಿರುತ್ತೆ ಅನ್ನೋದನ್ನು ನಾನು ಹೇಳಿಬಿಡ್ತೇನೆ. 20,193 ಎಕರೆ ಲ್ಯಾಂಡನ್ನು ಅಕ್ವೈರ್ ಮಾಡಿ ಸರ್ಕಾರ ಆ ಒಂದು ನೈಸ್ ಕಂಪನಿಗೆ ಕೊಡಬೇಕು. ಮತ್ತು ಈ ಒಂದು ನೈಸ್ ಕಂಪನಿ ಅದನ್ನು ತೆಗೆದುಕೊಂಡು 5 ಟೌನ್ಶಿಪ್ಗಳನ್ನು ರೆಡಿ ಮಾಡಬೇಕು. 111 ಕಿಲೋಮೀಟರು ನೈಸ್ ಎಕ್ಸ್ಪ್ರೆಸ್ ವೇಯನ್ನು ಮಾಡಬೇಕು. 41 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ PRR ಇದನ್ನು ಮಾಡಬೇಕು. ಮತ್ತು 9.8 ಕಿಲೋಮೀಟರ್ ಆವ್ರೇಜ್ ಲಿಂಕ್ ರೋಡನ್ನು ಮಾಡಬೇಕು ಎಂಬುವಂತಹ ಕರಾರಿನೊಂದಿಗೆ ಈ ಒಂದು ಅಗ್ರಿಮೆಂಟು ರೂಪಿತ ಆಗುತ್ತದೆ. ಈ ಒಂದು 20,193 ಎಕರೆಯಲ್ಲಿ 6,999 ಎಕರೆ ರೋಡಿಗೆ ರಸ್ತೆಗಳಿಗೆ ಉಪಯೋಗಿಸಿಕೊಳ್ಳಬೇಕು ಹಾಗೂ 13,194 ಎಕರೆಯನ್ನು
ಈ 5 ಟೌನ್ಶಿಪ್ಗಳಿಗೆ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಆಗುತ್ತೆ. ಆದರೆ ತದನಂತರ 1999ರಿಂದ 2002ರ ಅವಧಿಯಲ್ಲಿ ಎಸ್ ಎಂ ಕೃಷ್ಣ ಅವರ ಒಂದು ಆಡಳಿತ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕರಾರಿಗೆ ಕೆಲವು ಬದಲಾವಣೆಯಾಗುತ್ತೆ. ಅದರಲ್ಲಿ 9,471 ಅಡಿ 71 ಎಕರೆ 9,471 ಎಕರೆ ರಸ್ತೆಗಳಿಗೆ ಹಾಗೂ 10,722 ಎಕರೆಗಳನ್ನು ಟೌನ್ಶಿಪ್ಗೆ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿ ಇದು ಮಾಡಿಫೈ ಆಗುತ್ತೆ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ. ಹೀಗೆ ಬದಲಾದಂತಹ ಒಂದು ಬದಲಾದಂತಹ ಒಂದು ಕರಾರಿನ ನಿಯಮ ಈ ರೀತಿಯಾಗಿ ಇದೆ. ಈ ಒಂದು ಟೌನ್ಶಿಪ್ಪು 5 ಟೌನ್ಶಿಪ್ಗಳಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ಅದನ್ನು ಹೇಳಿಬಿಡ್ತೇನೆ. ಕಾರ್ಪೊರೇಟ್ ಟೌನ್ಶಿಪ್ ಅಂದರೆ ಕಾರ್ಪೊರೇಟ್ R&D, ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟು, IT, MNC ಕಂಪ್ನಿಗಳು ಈ ರೀತಿಯಾಗಿ. ಇನ್ನು ಕಮರ್ಷಿಯಲ್ ಟೌನ್ಶಿಪ್, ಇದರಲ್ಲಿ ಎಂಟಿಟಿ, ಲಾಜಿಸ್ಟಿಕ್ಕು ಮತ್ತು ಹೀಗೆ ಪಾರ್ಕ್ಸು ಈ ರೀತಿಯಾಗಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಈ ರೀತಿಯಾಗಿ ಕಂಪನಿಗಳಿಗೆ ಮಾಡಿಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕಂಪನಿಗಳಿಗೆ ಮಾಡಿಕೊಡ್ತಕ್ಕಂಥದ್ದು, ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿಗೆ ಕಂಪನಿಗಳಿಗೆ ಅವಕಾಶಗಳನ್ನು ಮಾಡಿಕೊಡುವಂತಹ ಒಂದು ಟೌನ್ಶಿಪ್ಪು ಬರಬೇಕು ಅಂತ ಹೇಳಿ. ಇನ್ನು ನೆಕ್ಸ್ಟು ಕಲ್ಚರಲ್ಲಿ ನಿಮಗೆ ಈಗ ಏನೋ ಆ ಮೆಡಿಸನ್ನಿಗೆ ಸಂಬಂಧಪಟ್ಟಂತೆ ಅಥವಾ ಮೆಡಿಟೇಷನ್ನು, ವೇದಿಕ್ಕು ಈ ರೀತಿಯಾಗಿ ಕಲ್ಚರಲ್ ಆ್ಯಂಡ್ ಆ್ಯಕ್ಟಿವಿಟೀಸ್, ಸಾಂಸ್ಕೃತಿಕ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ಗಳನ್ನು, ಅಭಿವೃದ್ಧಿಯನ್ನು ಒಂದು ಟೌನ್ಶಿಪ್ಪಲ್ಲಿ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟು ಈಕೋ ಟೌನ್ಶಿಪ್ ಅಂದರೆ ಪಾರ್ಕ್ ಆಗಿರ್ಬೋದು, ಮತ್ತು ಇನ್ನು ಈ ಒಂದು ಪಾರ್ಕು ಮತ್ತು ವಾಟರ್ ಬಾಡಿ, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ರಿಕ್ರಿಯೇಷನ್ ಈ ರೀತಿಯಾಗಿ ಹಾಗೂ ಈಕೋ ಟೂರಿಸಮ್ ಇದೆಲ್ಲವೂ ಕೂಡ ಈ ಒಂದು ಟೌನ್ಶಿಪ್ಪಿನ ಅಂಡರಲ್ಲಿ ಬರಬೇಕು ಅಂತ ಹೇಳಿ ಮಾಡಲಾಗಿದೆ. ಅಂದರೆ ಓವರಾಲ್ ಆಮೂಲಾಗ್ರವಾದಂತಹ ಒಂದು ಅಭಿವೃದ್ಧಿ ಆಗಬೇಕು. ಒಂದು ಟೌನ್ಶಿಪ್ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಆಮೂಲಾಗ್ರ ಬೆಳವಣಿಗೆಗೆ ಬೇಕಾದಂತಹ ಸಕಲ ಸೌಕರ್ಯಗಳನ್ನು, ಸವಲತ್ತುಗಳನ್ನು, ಆ ಒಂದು ಅಮ್ಯುನಿಟೀಸ್ಗಳನ್ನು ಅಲ್ಲಿ ಕೊಡಬೇಕು. ಇಂತಹ ಒಂದು ಆಮೂಲಾಗ್ರ ಅಭಿವೃದ್ಧಿಗಾಗಿ ಮಾಡಬೇಕು ಅಂತ ಹೇಳಿ ಕೊಡಲಾಗಿತ್ತು. ಈಗ ವಿಚಾರಕ್ಕೆ ಬಂದುಬಿಡೋಣ. ಇದು 1997ರಲ್ಲಿ ಕರಾರಾಗಿದ್ದು 2026 ಆಗಿದೆ ಇವಾಗ. ಅಲ್ಲಿಂದರೆ ಸರಿಸುಮಾರು 29 ವರ್ಷಗಳು ಕಳೆದಿದೆ. ಈ 29 ವರ್ಷಗಳ ಅವಧಿಯಲ್ಲಿ ಏನಾಯಿತು ಅನ್ನೋದನ್ನು ನಾವು ಈಗ ನೋಡೋಣ. ಸರ್ಕಾರ ಕೊಡ್ತಾ ಕಂಪನಿಗೆ ಅವರು ಹೇಳಿದ ಹಾಗೆ ಭೂಮಿಯನ್ನು ಅಂತ ಹೇಳಿದ್ರೆ 20,193 ಎಕರೆ ಭೂಮಿಯ ಜೊತೆಗೆ ಹೆಚ್ಚುವರಿಯಾಗಿ 554 ಎಕರೆಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಯಾಕೆ ಈ ಹೆಚ್ಚುವರಿ ಭೂಮಿ ಹೋಯಿತು, ಯಾಕೆ ಕೊಡಲಾಯಿತು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಚಿಂತನೆಯನ್ನು ಮಾಡೋಣ. ಈಗ ಅವರು ಕೊಟ್ಟಿರುವಂತಹ ಭೂಮಿಯು ಕಾನೂನಿನ ವ್ಯಾಜ್ಯಗಳಿಂದ ಕೂಡಿದೆಯಾ, ಲಿಟಿಗೇಷನ್ನಿಂದ ಕೂಡಿದೆಯಾ, ಅಥವಾ ಎಲ್ಲ ಕಾನೂನು ವ್ಯಾಜ್ಯಗಳನ್ನು ಬಗೆಹರಿಸಿ ರೈತರುಗಳಿಗೆ ಪರಿಹಾರಗಳನ್ನು ನೀಡಿ ಇವರು ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟನ್ನು ಭೂಮಿಯನ್ನು ಕಂಪನಿಗೆ ಬಿಟ್ಕೊಡ್ತಾ ಅನ್ನೋದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಈ ವಿಚಾರಗಳನ್ನು ಯಾರೂ ಮಾತನಾಡೋದಿಲ್ಲ. ಏಕಪಕ್ಷೀಯವಾಗಿ, ಏಕಮುಖವಾಗಿ ಯಾರದೋ ಒಂದು ಎನ್ಕರೇಜ್ ಮಾಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು, ಅಥವಾ ಅವರ ಪರವಾಗಿ ಮಾತಾಡೋದ್ರಿಂದ ನಮಗಿನ್ನೇನೋ ಹಿತಾಸಕ್ತಿಗಳು ಬರುತ್ತೆ ಅಂತ ಹೇಳಿ ಮಾತನಾಡುವುದಲ್ಲ. ಸಾರ್ವಜನಿಕರಿಗೆ ಸರಿಯಾದ ಸೂಕ್ತವಾದ ವಿವರಣೆಯನ್ನು ಕೊಡಬೇಕಾಗುತ್ತೆ. ಹಾಗಿದ್ದ ಮೇಲೆ ಇಂತಹ ಒಂದು ಕೊಟ್ಟಿದ್ದೀನಿ ಅಂತ ಹೇಳಿ ಅಫಿಡವಿಟನ್ನು ಹಾಕಿರ್ತಾರೆ ನೋಡಿ. 2014ರಿಂದಲೂ ಕೂಡ ಸಾವಿರಾರು ರೈತರು ಲಿಟಿಗೇಷನ್ ಮಾಡಿ, ತಕರಾರುಗಳನ್ನು ಅರ್ಜಿ ಮಾಡಿ, ಲಿಟಿಗೇಷನ್ ಮಾಡಿ ಕೇಸುಗಳನ್ನು ದಾಖಲು ಮಾಡಿದ್ದಾರೆ. ಸೊ ಸಾಕಷ್ಟು ಅರ್ಜಿಗಳು ಕೋರ್ಟಿನಲ್ಲಿ ಪೆಂಡಿಂಗ್ಗಳು ಉಳ್ಕೊಂಡಿದ್ದಾವೆ. ಇಂತಹ ಸಂದರ್ಭಗಳಲ್ಲಿ ಅದರಲ್ಲಿ ಎಷ್ಟೋ ಇದೆ, ಅದರಲ್ಲಿ ಇದೊಂದು ರಿಟ್ ಪಿಟಿಷನ್ ನೋಡಿ, ಇಲ್ಲಿ ಹಾಕ್ತೇನೆ. WP ಅಂದರೆ ರಿಟ್ ಪಿಟಿಷನ್ 50634 ಆಫ್ 14 2014ರಲ್ಲಿ ಈ ಕೇಸು ಫೈಲಾದಾಗ ಈಗ 2025ರಲ್ಲಿ
ದೇವದಾಸ್ ಎಂಬುವಂತಹ ನ್ಯಾಯಮೂರ್ತಿಗಳ ಬೆಂಚಿಗೆ ಈ ಒಂದು ವಿಚಾರ ಸಿಂಗಲ್ ಬೆಂಚ್ಗೆ ಬಂದಿದೆ. ಬಂದಾಗ ಈ 29 ವರ್ಷಗಳಲ್ಲಿ ನೀವು ಏನು ಮಾಡಿದ್ದೀರಾ ಅಂತ ಹೇಳಿ ಕೇಳಿದ್ದಕ್ಕೆ ಅವರು 5 ಕಿಲೋಮೀಟರ್ಗಳನ್ನ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿದಾಗ, ಯಾಕೆ ಇದನ್ನೆಲ್ಲ ನೀವು ಮಾಡಿಲ್ಲ ಅಂತ ಹೇಳಿ ಕೇಳಿದಾಗ ನೈಸ್ ಸಂಸ್ಥೆ ಹೇಳ್ತಾ ಇದೆ, ಎಲ್ಲ ಲಿಟಿಗೇಟೆಡ್ ಪ್ರಾಪರ್ಟಿ ಸ್ವಾಮಿ, ಇವತ್ತಿನವರೆಗೂ ಇವರು ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟನ್ನು ಮಾಡಿ ಇವರು ನಮಗೆ ಕೊಟ್ಟಿಲ್ಲ. ಇವರು ನಮಗೆ ಕ್ಲಿಯರ್ ಡಾಕ್ಯುಮೆಂಟ್ ಮಾಡಿ ಯಾವುದೇ ಲಿಟಿಗೇಷನ್ ಇಲ್ಲದೆ ವ್ಯಾಜ್ಯ ರಹಿತವಾದಂತಹ ಭೂಮಿಯನ್ನು ಕೊಟ್ಟರೆ ತಾನೇ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಎಂಬುವಂತಹ ಮಾತನ್ನು ನೈಸ್ ಸಂಸ್ಥೆ ಕೇಳ್ತಾ ಇದೆ. ಇದು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಈಗ ನೀವೇ ಆಗಲಿ ಒಂದು ಡೆವಲಪ್ಮೆಂಟ್ ಮಾಡ್ತೀವಿ ಅಂದರೆ ಅಲ್ಲಿ ಲಿಟಿಗೇಷನ್ ಪ್ರಾಪರ್ಟಿ ಮೇಲೆ ನೀವು ದುಡ್ಡು ಹಾಕ್ತೀರಾ? ಹಾಕೋದಿಲ್ಲ. ಹಾಗಿದ್ದ ಮೇಲೆ ಇಲ್ಲಿ ಕ್ಲಾರಿಟಿ ಕೊಡಬೇಕಾಗತ್ತೆ. ಸರ್ಕಾರ ಮುಂದೆ ಬರಲಿ, ಯಾರು ಜನಗಳನ್ನು ತಪ್ಪುದಾರಿಗೆ ಎಳೆಯೋದಲ್ಲ. ಸರ್ಕಾರ ಎಷ್ಟು ಎಕರೆ ಭೂಮಿಯನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿರೋದನ್ನು ನೈಸ್ ಸಂಸ್ಥೆಗೆ ಕೊಟ್ಟಿದೆ ಅನ್ನೋದನ್ನು ಪ್ರಶ್ನೆ, ಅದಕ್ಕೆ ಉತ್ತರವನ್ನು ಕೊಡಲಿ. ಮತ್ತು ನೈಸ್ ಕಂಪನಿಯವರು ಬಂದು ಮಾತನಾಡಲಿ, ಇಲ್ಲಿ ಎಷ್ಟು ಲಿಟಿಗೇಷನ್ನು ಇದೆ, ಯಾಕೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ, ಯಾಕೆ ಬರೀ 5 ಕಿಲೋಮೀಟ್ರನ್ನ ಮಾಡಿದ್ದಾರೆ ಅಂತ. 5 ಕಿಲೋಮೀಟ್ರನ್ನ ನೀವು ಮಾಡಿದ್ದೀರಾ ಅಂತ ಇವರು ಹೇಳಿದ ಕೂಡಲೇ ಇಲ್ಲಿ ಮಿಸ್ಗೈಡ್ ಮಾಡಿಕೊಂಡು ನೀವು ನೈಸ್ ಕಂಪನಿ ಡೆವಲಪ್ಮೆಂಟೇ ಮಾಡಿಲ್ಲ, ಯಾವುದು ಅಕಾರ್ಡಿಂಗ್ ಟು ಇದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರವಾಗಿ ಮಾಡಿಲ್ಲ, ಆದ್ದರಿಂದ ನೀವು ಇನ್ಮೇಲೆ ನೈಸ್ಗೆ ನೀವು ದುಡ್ಡೇ ಕಟ್ಟಬೇಡಿ ಅಂತ ಹೇಳಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ವಕೀಲರು ಕೂಡ ಈ ರೀತಿಯಾಗಿ ಮಾತನಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಸರಿಯಾಗಿ ಹೈಕೋರ್ಟಲ್ಲಿ ಏನು ಆದೇಶ ಕಾಪಿ ಇದೆ ಆ ಕಾಪಿನ ಓದಿ ಹೇಳಬೇಕು. ಹೈಕೋರ್ಟು ಪೇ ಮಾಡಿ ಮಾಡಬೇಡಿ ಅನ್ನೋದ್ರ ಬಗ್ಗೆ ಮಾತಾಡಿಲ್ಲ. ಅವ್ರು ಹೇಳಿರೋದು ನೀವು ಡೆವಲಪ್ಮೆಂಟು ನೀವು ಮಾಡಿಲ್ಲ. ಮತ್ತು ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ನಮಗೆ ಪರಿಹಾರವನ್ನು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು, ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ಫಾರ್ಮರ್ಸ್ಗಳು, ರೈತರು 2014ರಲ್ಲಿ ಕೇಸ್ಗಳನ್ನು ಹಾಕಿಕೊಂಡಾಗ ಈ ದೇವದಾಸನವರ ಬೆಂಚಿಗೆ 110 ಎಕರೆಗೆ ಸಂಬಂಧಪಟ್ಟಂತಹ ರೈತರುಗಳು ಕೇಳಿದಾಗ ಇವರಿಗೆ ಪರಿಹಾರವನ್ನು ನೀಡದೇ ಇರೋದರಿಂದ ಈ ಭೂಮಿಯನ್ನು ಅವರಿಗೆ ವಾಪಸ್ ಕೊಡಿ ಅಂತ ಹೇಳಿ ಕೋರ್ಟು ಆರ್ಡರ್ ಮಾಡಿದೆ. 110 ಎಕರೆ ಭೂಮಿಯನ್ನು ವಾಪಸ್ ಕೊಡಿ ಅಂತ ಹೇಳಿ. KIDB ಹೇಳ್ತಾ ಇದೆ, ನಾವು ಒಂದು ಸತಿ ಈ KIADB ಆ್ಯಕ್ಟ್ 28 ಸಬ್ ಕ್ಲಾಸ್ 4 ಅಂಡರಲ್ಲಿ ನಾವು ಒಮ್ಮೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ಬಿಟ್ರೆ ಅದು ಸರ್ಕಾರದ ವಶವಾಗಿ ಇದ್ದುಬಿಡುತ್ತೆ, ನಾವು ಕೊಡಲಿ ಬಿಡಲಿ ಅನ್ನುವಂತಹ ದಾರ್ಷ್ಟ್ಯತನದ ಒಂದು ಉತ್ತರವನ್ನು ಕೋರ್ಟಿಗೆ ನೀಡಿದ್ದಾರೆ. ಇದರಿಂದ ಕುಪಿತರಾದಂತಹ ಮತ್ತು ಸಮಂಜಸ ಈ ಉತ್ತರ ಅಂತ ಹೇಳಿ ತಿಳಿದಂತಹ ದೇವದಾಸ್ ಎಂಬ ನ್ಯಾಯಮೂರ್ತಿಗಳು, ಆ ಸಿಂಗಲ್ ಏಕಸದಸ್ಯ ಪೀಠ ಇದನ್ನು ಖಂಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಈ ಒಂದು 31 ಸಬ್ ಕ್ಲಾಸ್ 2ನಲ್ಲಿ ನೀವು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯಕ್ಕಾಗಿ ನೀವು ಒಂದು ಈಕ್ವಾಲಿಟಿಯನ್ನು ತರುವ ಸಲುವಾಗಿ ಸರ್ಕಾರ ತೀರ್ಮಾನವನ್ನು ಮಾಡಿ ನೀವು ವ್ಯಕ್ತಿಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕು ನಿಮಗೆ ಇದೆ. ಆದರೆ ನೀವು ಕೇವಲ ಒಂದು ಪರಿಹಾರವನ್ನು, ಅಂದರೆ ಸೂಕ್ತ ಪರಿಹಾರವನ್ನು ನೀಡಿದರೆ ಮಾತ್ರ ಎಂಬುವಂಥ ಮಾತನ್ನು ಹೇಳಿದೆ. ಓನ್ಲಿ ವಿತ್ ದ ರೈಟ್ ಕಾಂಪನ್ಸೇಷನ್ ಎ ಗವರ್ನಮೆಂಟ್ ಕ್ಯಾನ್ ಅಕ್ವೈರ್ ಲ್ಯಾಂಡ್, ಇಲ್ಲ ಅಂದರೆ ಮಾಡಲಿಕ್ಕೆ ಬರೋದಿಲ್ಲ ಎಂಬುವಂತಹ ಮಾತನ್ನು ಹೇಳಿದ್ದಾರೆ. ನೋಡಿ, 31ನಲ್ಲಿ ಸೆಕ್ಷನ್ ಏನು ಹೇಳುತ್ತೆ, 31 ಸೆಕ್ಷನ್ನು ಫಂಡಮೆಂಟಲ್ ರೈಟ್ ಟು ಹ್ಯಾವ್ ಪ್ರಾಪರ್ಟಿ ಅಂತ ಹೇಳಿ ಹೇಳುತ್ತೆ. ಫಂಡಮೆಂಟಲ್ ರೈಟ್ ಆಗಿತ್ತು ಮೊದಲು, ಒಬ್ಬ ವ್ಯಕ್ತಿ ಪ್ರಾಪರ್ಟಿಯನ್ನು ಹೊಂದೋದು. ಎಲ್ಲರೂ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಡೈರೆಕ್ಟಾಗಿ ಹೋಗ್ಬಿಡೋಣ, ಫಂಡಮೆಂಟಲ್ ರೈಟಿಗೆ ಧಕ್ಕೆ ಆಗಿದೆ ಅಂತ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡಿದ್ರು, ಈ ಮೊರಾರ್ಜಿ ದೇಸಾಯಿ ಇರುವಂತಹ ಸಂದರ್ಭದಲ್ಲಿ ಇದನ್ನು ಮಾಡಿಫೈ ಮಾಡಿ ಒಂದು 300A ಅನ್ನು ತಗೊಂಡು ಬಂದರು. ಆವಾಗ ರೈಟ್ ಟು ಹ್ಯಾವ್ ಪ್ರಾಪರ್ಟಿ, ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳಿ ಮಾಡಲಾಯಿತು. ಅಂದರೆ ಒಬ್ಬ ವ್ಯಕ್ತಿಯು ಸ್ವತ್ತನ್ನು ಹೊಂದುವ ಹಕ್ಕನ್ನು ಹೊಂದಿದ್ದಾನೆ, ಆತನ ಹಕ್ಕನ್ನು ಸ್ವತ್ತನ್ನು ಸುಖಾಸುಮ್ಮನೆ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಎಂಬುವಂತಹ ಒಂದು ಹೇಳಿಕೆಯನ್ನು ಕೊಡುವುದರ ಮುಖಾಂತರ KIDBಗೂ ಕೂಡ ಛೀಮಾರಿಯನ್ನು ಹಾಕಿದ ಪೀಠ ಅವರೇನು ಮಾಡಿದ್ರು, ನಿಮಗೆ ಸರ್ಕಾರಕ್ಕೆ ಪರಿಹಾರವನ್ನು ಕೊಡುವಂತಹ ಮನಸ್ಸು ಇಲ್ಲ ಅಂತ ಹೇಳಿದ್ರೆ, ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಅವರ ಜಮೀನನ್ನು ಅವರಿಗೆ ಕೊಟ್ಟುಬಿಡಿ ಅಂತೇಳಿ ಏಕಸದಸ್ಯ ಪೀಠ ಆರ್ಡರ್ ಮಾಡಿದೆ.
ಇದು ಸರ್ಕಾರ ಕೊಟ್ಬಿಡಬೇಕು, 110 ಎಕರೆಯನ್ನು ಕೊಡಬೇಕು ಅಂತ ಹೇಳಿ ಮಾಡಿದೆ. ನೋಡಿ, ಈ ಬಂಡವಾಳಶಾಹಿಗಳು ಬಂಡವಾಳವನ್ನು ಹಾಕಿರುವಂತಹ, ಹೂಡಿಕೆಯನ್ನು ಮಾಡಿರುವಂತಹ ಈ ನೈಸ್ ಕಂಪನಿಗೆ ನೀವು ಕಾನೂನಿನ ತೊಡರುಗಳು ಇಲ್ಲದಂತಹ ಪರಿಶುದ್ಧವಾದಂತಹ ಜಮೀನುಗಳನ್ನು ನೀಡಿದಾಗ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಇಲ್ಲಾಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಈಗ ನೋಡಿ, ಇವರು 5 ಕಿಲೋಮೀಟ್ರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅದಕ್ಕೆ ನೀವು ಟೋಲೆ ಕಟ್ಟಬೇಡಿ ಅಂತ ಹೇಳೋದು ಎಷ್ಟು ಅಸಮಂಜಸವಾಗಿದೆ ಅಂತ ಹೇಳಿದ್ರೆ, ಈಗ ಅವರು 5 ಕಿಲೋಮೀಟ್ರ್ ಮಾಡಿದ್ದೀನಿ ಅಂತ ಹೇಳಿರೋದು 111 ಕಿಲೋಮೀಟರು ನೈಸ್ ಎಕ್ಸ್ಪ್ರೆಸ್ ವೇ ಏನು ಮಾಡಬೇಕು ಅಂತಿತ್ತಲ್ಲ, ಅದರಲ್ಲಿ ಇವ್ರು ಬರೀ 5 ಕಿಲೋಮೀಟ್ರ್ ಮಾಡಿರೋದು. ಯಾಕೆಂದರೆ ಮಿಕ್ಕಿದ್ದೆಲ್ಲ ಲಿಟಿಗೇಟೆಡ್ ಪ್ರಾಪರ್ಟಿ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ರೈತರುಗಳಿಗೆ ಪರಿಹಾರ ಕೊಡುವ ಯೋಗ್ಯತೆ ಇಲ್ಲ, ಡೆವಲಪ್ಮೆಂಟ್ ಮಾಡುವ ಯೋಗ್ಯತೆ ಇಲ್ಲ. ಯಾರಾದರೂ ಇನ್ವೆಸ್ಟರ್ಸ್ಗಳು ಬಂದರೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಅವರನ್ನು ಗೌರವಿಸಿ ಅವರಿಗೆ ಸುಲಲಿತವಾಗಿ ವ್ಯವಹಾರವನ್ನು ಮಾಡಿಕೊಡುವಲ್ಲೂ ಇವರು ವಿಫಲರಾಗಿದ್ದಾರೆ. ಕೇಣಿ ಎಂಬುವ ವ್ಯಕ್ತಿ US ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಒಳ್ಳೆಯ ರಿಯಲ್ ಎಸ್ಟೇಟ್ ಫರ್ಮ್ಗಳನ್ನು ಮಾಡಿ ಡೆವಲಪ್ಮೆಂಟನ್ನು ಮಾಡಿ ಅವಾರ್ಡನ್ನು ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಅಂಥವರು ಹೂಡಿಕೆ ಮಾಡೋದಕ್ಕೆ ಡೆವಲಪ್ಮೆಂಟ್ಗೆ ಅಂತ ಬಂದಾಗ ಇಲ್ಲಿ 29 ವರ್ಷ ಆದರೂ ಕ್ಲಿಯರ್ ಟೈಟಲ್ ಡಾಕ್ಯುಮೆಂಟ್ ಕೊಡಲ್ಲ, ಸ್ವಾಧೀನ ಮಾಡಿ ನೀವು ಕೊಡೋದಿಲ್ಲ, ಬರೀ ಲಿಟಿಗೇಷನ್ನು, ಪ್ರಾಪರ್ಟಿಗಳು, 100 ಕೇಸ್ಗಳು ಅಂದಾಗ ಲಿಟಿಗೇಷನ್ ಮೇಲೆ ದುಡ್ಡು ಹೆಂಗೆ ಹಾಕ್ತಾರೆ ಕಂಪ್ನಿನವರು? ಹೆಂಗೆ ಡೆವಲಪ್ಮೆಂಟ್ ಮಾಡ್ತಾರೆ? ಯಾಕೆ ಸರ್ಕಾರ ಕೊಟ್ಟಿಲ್ಲ? ಈ ಸರ್ಕಾರಕ್ಕೆ ಕಂಪ್ನಿನವ್ರನ್ನೂ ಸರಿಯಾಗಿ ನೋಡ್ಕೊಳ್ಳೋಕೆ ಬರೋದಿಲ್ಲ, ಈ ಕಡೆ ರೈತರನ್ನು ನೋಡೋಕ್ಕೆ ಪರಿಹಾರ ಕೊಡೋಕ್ಕಾಗೋದಿಲ್ಲ, ಮತ್ತು ರೈತರಿಗೆ ಪರಿಹಾರ ಕೊಡೋದಲ್ಲದೆ ದಾಷ್ಟ್ಯತನದ ಮಾತುಗಳು ಬೇರೆ. ಸೊ ಒಂದ್ಸತಿ ನಾವು KDB ಸೆಕ್ಷನ್ನು ನಾನು ಆಗಲೇ ಹೇಳಿದ್ನಲ್ಲ, 28 ಸಬ್ ಕ್ಲಾಸ್ 400ರಲ್ಲಿ ತೊಗೊಂಡ್ಬಿಟ್ರೆ ನಾವು ಅದನ್ನು ವಾಪಸ್ ಕೊಡಬೇಕು, ಹಣ ಕಟ್ಟಲಿ ಕಟ್ಟದೆ ಹೋಗಲಿ ಕೊಡಬೇಕು ಅನ್ನೋದು ಇಲ್ಲವೇ ಇಲ್ಲ, ಆ್ಯಕ್ಟೇ ಹೇಳೋದಿಲ್ಲ ಎಂಬುವಂಥ ದಾಷ್ಟ್ಯತನದ ಮಾತುಗಳು. ಹಾಗಾದರೆ ಚೈನಾಗೂ ಈಗ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೂ ವ್ಯತ್ಯಾಸ ಏನು? ಈ ರೀತಿಯಾಗೆಲ್ಲ ದಾಷ್ಟ್ಯತನದ ಮಾತುಗಳನ್ನ ಆಡಿಬಿಟ್ರೆ ಈ ಕಡೆ ಜಮೀನನ್ನು ಕೃಷಿ ಭೂಮಿಯನ್ನಾಗಿ ಮಾಡೋದಕ್ಕೂ ಮಾಡಿಕೊಂಡು ರೈತರು ಕೃಷಿ ಮಾಡ್ಕೊಂಡು ಹೋಗೋಕ್ಕೂ ಬಿಡೋದಿಲ್ಲ, ಅಭಿವೃದ್ಧಿ ಆಗೋಕ್ಕೂ ಬಿಡಲ್ಲ, ಅವ್ರುಗಳು ಪರಿಹಾರನೂ ಕೊಡಲ್ಲ. 29 ವರ್ಷ ಆದ್ರೂ ಕೂಡ ಇವರು ಡೆವಲಪ್ಮೆಂಟ್ಗಳನ್ನು ಮಾಡಿದೆ, ರೈತರಿಗೂ ಏನೂ ಕೊಡದೆ, ಈ ಕಡೆ ಕಂಪ್ನಿಗೂ ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟ್ ಕೊಡದೆ, ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಂಡು ಇವರು ಡೀಲ್ ಮಾಸ್ಟರ್ಗಳಾಗ್ಬಿಟ್ಟವ್ರೆ. ಡೀಲ್ಗಳು ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ಸರ್ಕಾರ ಏನು ಮಾಡ್ತಾ ಇದೆ, ಸಾರ್ವಜನಿಕರಿಗೆ ಸುಮ್ಮನೆ ತೊಂದರೆ ಮಾಡ್ತಾ ಇದೆ. ಈ ಕಡೆ ರೈತರು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಕಂಪ್ನಿಗಳು ಡೆವಲಪ್ಮೆಂಟ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇವ್ರುಗಳು ಡೀಲ್ ಮಾಸ್ಟರ್ಗಳಾಗಿ ಡೀಲ್ಗಳು ಮಾಡ್ಕೊಂಡು ಕೂತಾರೆ. ಇದನ್ನು ಸರಿಯಾಗಿ ಬಿಡಿಸಿ ಹೇಳೋರು ಯಾರೂ ಇಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಕೋರ್ಟು ಖಂಡಿತವಾಗಿ ಆ ಥರ ಹೇಳಿಲ್ಲ. ಈಗ ಈ ನೈಸ್ ರೋಡ್ ಏನಿದೆಯಾ, PRR ಏನಿದೆಯಲ್ಲ, ಪೆರಿಫಿರಲ್ ರಿಂಗ್ ರೋಡ್ ಏನಿದೆ 41 ಕಿಲೋಮೀಟರ್, ಅದನ್ನು ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಆ PRR ಡೆವಲಪ್ಮೆಂಟ್ ಮಾಡಿರೋದನ್ನು ಅವರು ತಗೊಳ್ತಾ ಇದ್ದಾರೆ ದುಡ್ಡು, ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಏನು ಇನ್ವೆಸ್ಟ್ಮೆಂಟ್ ಮಾಡಿ ಏನು ಡೆವಲಪ್ಮೆಂಟ್ ಮಾಡಿದ್ದೀನೋ ಅಷ್ಟು ಡಿಸ್ಟೆನ್ಸ್ ಅಷ್ಟು ಹೋಗೋದಕ್ಕೆ ಅವರು ದುಡ್ಡನ್ನು ತಗೊಳ್ತಾ ಇದ್ದಾರೆ. ಅದು ಜಾಸ್ತಿ ಇರ್ಬೋದು, ಆದರೆ ಅದನ್ನು ನೀವು ಸರ್ಕಾರ ಹೇಳಿ ಅದನ್ನು ಕಡಿಮೆ ಮಾಡಿಸಿ. ಈಗ ಆಲ್ರೆಡಿ ಅವರು ಪ್ರಾಫಿಟ್ ಮಾಡ್ಕೊಂಡಿದ್ರೆ ಅದನ್ನು ಕಡಿಮೆ ಮಾಡಿಸಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ಆದರೆ ಟೋಲೆ ನೀವು ಕಟ್ಟಬಾರ್ದು ಅಂತ ಹೇಳಿದ್ರೆ ಯಾವ ಟೋಲ್ ಕಟ್ಟಬಾರ್ದು, ಯಾಕೆ ಕಟ್ಟಬಾರ್ದು? ಈ 111 ಕಿಲೋಮೀಟ್ರಲ್ಲಿ 5 ಕಿಲೋಮೀಟ್ರ್ ಮಾಡಿದರೆ ಅದು ಬೇಡವೇ ಬೇಡ. ಈಗ ನಮಗೆ ಈಗ ಹೆಂಗಿದ್ರು ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ಆಯಿತು, ಈಗ ಪ್ರತಾಪ್ ಸಿಂಹ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರು, ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಮಾಡಾಯಿತು. ಈಗ ಅದು ಬಂದಿರೋದ್ರಿಂದ ನಮಗೆ ಈಗ ನೈಸ್ ರೋಡೇ ಬೇಕಾಗಿಲ್ಲ. ಸೊ ಈ 20,193 ಎಕರೆಯಲ್ಲಿ ಈ ಒಂದು 41 ಕಿಲೋಮೀಟರ್ಗಳು ಈಗ ಆಲ್ರೆಡಿ PRR ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಟೌನ್ಶಿಪ್ಪು ಏನು ಮಾಡಿಲ್ಲದೆ ಇರೋದ್ರಿಂದ ಇಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿರೋದನ್ನು ರೈತರುಗಳಿಗೆ ಕೊಟ್ಬಿಡಿ. ನಿಮ್ಮದೇ ರೈತರಾದರೂ ಬದುಕಲ್ಲಿ, ನಿಮ್ಮ ಯೋಗ್ಯತೆಗೆ ನೀವು ದುಡ್ಡು ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಕಂಪ್ನಿನವ್ರು ಏನಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ನೀವು ಕ್ಲಿಯರ್ ಟೈಟಲ್ ಕೊಡಲಿಲ್ಲ ಅಂತ ಹೇಳಿದ್ರೆ. ಆದ್ದರಿಂದ ಇದನ್ನು ಸ್ಪಷ್ಟತೆಯನ್ನು ಕೊಡಿ, ರೈತರುಗಳಿಗೆ ಕೊಟ್ಬಿಡಿ. ಈಗ ನಾನು ರೈತರುಗಳಿಗೆ ಹೇಳ್ತಾ ಇದ್ದೀನಿ ನೋಡಿ, ದೇವದಾಸ್ ಎಂಬುವರ ಏಕಸದಸ್ಯ ಪೀಠದಲ್ಲಿ ಕ್ವಾಶ್ ಮಾಡಲಾಗಿದೆ. ಈ ನೋಟಿಫಿಕೇಷನ್ ಇವರು ಏನಿದ್ರೆ ನಮಗೆ ಪರಿಹಾರ ಕೊಟ್ಟಿಲ್ಲ, ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ, ಪರಿಹಾರನೇ ಕೊಟ್ಟಿಲ್ಲ ಇವರು, ಮತ್ತು ಇವರು ಯಾವುದೇ ಡೆವಲಪ್ಮೆಂಟೂ ಮಾಡಿಲ್ಲ ಅಂತ ಹೇಳಿ ಆ ಒಂದು ಗೆಜೆಟ್ ನೋಟಿಫಿಕೇಷನ್ ಏನಿದೆ ಅದನ್ನೇ ವಜಾ ಮಾಡಿ ಅಂದಿದ್ದಾರೆ, ವಜಾ ಮಾಡಿದ್ದಾರೆ. ಈಗ ಇದನ್ನೇ ಇಟ್ಕೊಂಡು ನೀವು ಈ ಎಲ್ಲ ಏನು 100,000 ಎಕರೆಗಳು ಏನಿದೆಯಲ್ಲ ಇದನ್ನು ವಜಾ ಮಾಡಿ ಅಂತೇಳಿ ಹಾಕಿ ತಿರುಗಿ ಮತ್ತೆ ಅದೇ ಪೀಠದ ಮುಂದೆ ಹಾಕಿ ಎಲ್ಲ ವಜಾ ಆಗೋಗಲಿ. ರೈತರಿಗೆ ಭೂಮಿನಾರು ಸಿಗುತ್ತೆ, ಡೆವಲಪ್ಮೆಂಟ್ ಮಾಡಿದ್ರು ಬೇಡ. ಯಾಕೆ ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ಇವ್ರುಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ಡೀಲ್ಗಳು ಮಾಡಿಕೊಂಡು ಸತ್ಯಾಂಶಗಳನ್ನು ಹೇಳದೆ ಎಲ್ಲಿ ಬೇಕೋ ಅಷ್ಟನ್ನು ಮಾತ್ರ ಹೇಳ್ಕೊಂಡು
ಒಕ್ಕಲೆಬ್ಬಿಸುವಂತಹ ಕೆಲಸಗಳು ನಡೀತಾ ಇದೆ ಇಲ್ಲಿ. ಈ ಕಡೆ ರೈತರಿಗೂ ನ್ಯಾಯ ಇಲ್ಲ, ಈ ಕಡೆ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಬರೋರ್ಗೂ ನ್ಯಾಯ ಇಲ್ಲ. ಸುಮ್ಮನೆ ಅರ್ಬೇರಿಕೆ ಮಾತುಗಳನ್ನು ಮಾತನಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಗಳನ್ನು ಮಾಡಿಕೊಂಡು ಹೋಗೋದರಲ್ಲಿ ಅರ್ಥನೇ ಇಲ್ಲ. ಡೆವಲಪ್ಮೆಂಟ್ಗಳು ಆಗಲಿ ಎಂಬುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸರ್ಕಾರ ಸರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ, ಮತ್ತು ಒಳ್ಳೆಯ ಭೂಮಿಯನ್ನು, ವ್ಯಾಜ್ಯರಹಿತವಾದಂಥ ಭೂಮಿಯನ್ನು ಕಂಪನಿಗೆ ಕೊಟ್ಟಿಲ್ಲ. ಸೊ ಕೊಡದೇನೆ ಇವರು KIADBಗೆ ದುಡ್ಡು ಕೊಡೋಕ್ಕಾಗೋದಿಲ್ಲ, ಡೆವಲಪ್ಮೆಂಟು ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಇಲ್ಲಿ ಬೇಜವಾಬ್ದಾರಿಯನ್ನು ಮೆರೆದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಆದ್ದರಿಂದ ಇಲ್ಲಿ ಟೋಲನ್ನು ಕಟ್ಟಬೇಡಿ ಅಂತ ಹೇಳಿಬಿಟ್ಟು ಕೋರ್ಟ್ ಹೇಳಿದೆ ಅಂತ ಮಿಸ್ಗೈಡ್ ಮಾಡಿದವ್ರನ್ನ ನೀವು ಹೋಗಿ ಕೇಳಿ, ಕೋರ್ಟ್ ಆದೇಶ ಎಲ್ಲಿದೆ ಅನ್ನೋದನ್ನು ತೋರ್ಸಕ್ಕೆ ಹೇಳಿ. ಈ ರೀತಿಯಾಗಿ ಮಾತನಾಡಬಾರ್ದು. ಇನ್ನೊಂದು ಸತಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಸರಿಯಾಗಿ ಮಾತಾಡಬೇಕು ಅನ್ನೋದನ್ನು ನೀವು ಅವರಿಗೆ ಮನವರಿಕೆ ಮಾಡಿ ಹೇಳಿ. ಯಾರ್ಯಾರು ಮಿಸ್ಲೀಡು ಮಾಡಿದಾರೋ ಅಂಥವ್ರಿಗೆ ನೀವು ಕೇಳಿ ಅನ್ನೋದನ್ನು ಇಲ್ಲಿ ಹೇಳ್ತೇನೆ. ಹಾಗೂ ಯಾರು ಡೆವಲಪ್ಮೆಂಟ್ ಆಗಿದೆಯೋ, ಎಷ್ಟು ಡೆವಲಪ್ಮೆಂಟ್ ಆಗಿದೆಯೋ ಅಷ್ಟಕ್ಕೆ ನೀವು ಟೋಲ್ ಕಟ್ಟಬೇಕು. ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಸರ್ವಿಸ್ ರೋಡ್ಗಳು ಮಾಮೂಲಿ ಇದ್ದೇ ಇರುತ್ತೆ, ನೀವು ಅದರಲ್ಲಿ ಹೋಗಬಹುದು. ಆ ರೋಡನ್ನು ಕೂಡ ಚೆನ್ನಾಗಿ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅನ್ನೋದನ್ನ ಇಲ್ಲಿ ಹೇಳ್ತೇನೆ. ಈಗ ಏನು ಹೊಸ ರೋಡಿಂದ ತುಮಕೂರು ರೋಡು ಏನು PRR ಪೆರಿಫೆರಲ್ ರಿಂಗ್ ರೋಡ್ ಇದೆ, ಅದರ ಬೆಲೆ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ. ಅದನ್ನು ಕಡಿಮೆ ಮಾಡಲಿ. ಈಗ ಆಲ್ರೆಡಿ ಅವರು ಪ್ರಾಫಿಟ್ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಸೂಕ್ತವಾಗಿ ಒಂದು ಪಿಟಿಷನ್ಗಳನ್ನು ಫೈಲ್ ಮಾಡಿ ಅದಕ್ಕೆ ಬೇಕಾದಂತಹ ಕಾನೂನು ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಶ್ರಮ ಮತ್ತು ವಿಡಿಯೋದ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವು ಲೈಕ್ ಮಾಡಲಿಲ್ಲ, ಶೇರ್ ಮಾಡಲಿಲ್ಲ ಅಂದರೆ ಒಳ್ಳೆ ವಿಚಾರಗಳು ಹೋಗೋದಿಲ್ಲ. ಮತ್ತು ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದರೆ ನೀವು ಒಂದು 10 ನಿಮಿಷ 20 ನಿಮಿಷ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಬರೀ 1 ನಿಮಿಷದ ರೀಲಲ್ಲಿ ನಿಮಗೆ ಏನು ಸಿಗೋಲ್ಲ. ಹೀಗೆ ಅರ್ಬೇರಿಕೆ ಉತ್ತರಗಳು ಸಿಕ್ಕಿದಾಗ ನಿಮ್ಗೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಇದರಿಂದ ಮಿಸ್ಲೀಡ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.